ಹಾಸನ ಜಿಲ್ಲೆಯ ಆಲೂರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಭೀಕರ ಸ್ಫೋಟಕ್ಕೆ ಮನೆಯ ಗೋಡೆ ಛಿದ್ರವಾಗಿರೋದು. 50 ಅಡಿಯಷ್ಟು ಎತ್ತರಕ್ಕೆ ತಗಡಿನ ಶೀಟ್ಗಳು ಹಾರಿ ಹೋಗಿರೋದಿಲ್ಲಿ. ಅದರಿಂದ ನಮಗೆ ಸ್ಫೋಟದ ತೀವ್ರತೆ ಅರ್ಥವಾಗುತ್ತೆ ಅಂತ. ಎಷ್ಟು ಜೋರಾದಂಥ ಸ್ಫೋಟ ಆಗಿರಬೇಕದು ಅಂತ. 50 ಅಡಿ ಮೇಲೆ ಹೋಗಿ ಮರಗಳ ಮೇಲೆ ಸಿಕ್ಕಾಕೊಂಡ್ಬಿಟ್ಟಿವೆ ತಗಡಿನ ಈ ಒಂದು ಶೀಟ್ಗಳು, ಕಬ್ಬಿಣದ ಶೀಟ್ಗಳು. ನಿನ್ನೆ ರಾತ್ರಿ 8:15 ಘಟನೆ ಇದು. ನಿಗೂಢ ಸ್ಫೋಟದಿಂದ ದಂಪತಿಯ ಸ್ಥಿತಿ ಗಂಭೀರವಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹಿಮ್ಸ್ನಿಂದ ಇವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇವರನ್ನು ಶಿಫ್ಟ್ ಮಾಡಲಾಗಿದೆ. 32 ವರ್ಷದ ಸುದರ್ಶನ್, 27 ವರ್ಷದ ಕಾವ್ಯ ದಂಪತಿಯವರು. ಪತ್ನಿಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಕಾಲುಗಳೇ ಕಟ್ಟಾಗ್ಬಿಟ್ಟಿವೆ ಅಂತ. ಪತಿಗೆ 70% ಅಷ್ಟು ಬರ್ನಿಂಗ್ ಆಗಿರೋದು, ಸುಟ್ಟು ಹೋಗಿರೋದು. ಸಾವು ಬದುಕಿನ ಮಧ್ಯೆ ಪತಿ ಮೋಹನ್, ಪತ್ನಿ ಕಾವ್ಯ ಹೋರಾಡ್ತಾ ಇದ್ದಾರೆ. ಭೀಕರ ಘಟನೆಯಲ್ಲಿ ಅದೃಷ್ಟವಶಾತ್ 2 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇನು ಇವರೇನಾದರೂ ಪಟಾಕಿ ತಯಾರಿಸ್ತಾ ಇದ್ರಾ, ಸ್ಫೋಟಕಗಳ ಮನೆಯಲ್ಲಿ ಇತ್ತ, ಸಿಲಿಂಡ್ರದ, ಜಿಲೆಟಿಂದ ಗೊತ್ತಿಲ್ಲ. ಕೆಲವರು ಅಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇವ್ರ ಫ್ಯಾಮಿಲಿಯವರು ಯಾರಿಗೋ ಪಟಾಕಿ ತಯಾರಿಸೋದು ಗೊತ್ತಿತ್ತು, ಅದನ್ನ ಇವ್ರಿಗೂ ಹೇಳಿಕೊಟ್ಟಿದ್ರು. ಪಟಾಕಿ ತಯಾರಿಸ್ತಾ ಇದ್ರಾ ಅಂತ. ಇದು ಅಸ್ಪಷ್ಟ ಮಾಹಿತಿ. ಐ ಆಮ್ ನಾಟ್ ಶೋರ್. ನನಗೆ ಇದ್ರ ಬಗ್ಗೆ ಖಚಿತವಾಗಿ ಇನ್ನೂ ನಮಗೆ ಮಾಹಿತಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲದೇ ಇದ್ದರೆ ಜಿಲೆಟಿನ್ ಇರಬೇಕು, ಇಲ್ಲ ಸಿಲಿಂಡರ್ ಇರಬೇಕು. ಈ ಮೂರು ವಿಚಾರಗಳಲ್ಲೇ ಇದು ಓಡಾಡ್ತಾ ಇರೋದು. ಹಾಗಾಗಿ ತೀರಾ ಡೇಂಜರಸ್ ಅನ್ನೋ ವಿಚಾರಗಳು. ಮನೆ ಒಳಗಡೆ ಅಕಸ್ಮಾತ್ ಈ ಥರದ್ದಾದರೆ ಕೆಲವರು ಜಿಲೆಟಿನ್ ಅಂತ ಹೇಳ್ತಾ ಇದ್ದಾರೆ. ಈ ಸ್ಫೋಟಕ ವಸ್ತು ಏನೋ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡರ್ ಬಗ್ಗೆ ಯಾವುದೇ ಅನುಮಾನ ಈಗ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ ಏನು ಯಾವ ಕಾರಣದಿಂದ ಆಗಿದೆ ಅಂತೇಳಿ. ಯಾರೂ ಇಂಥ ದುಸ್ಸಾಹಸಗಳನ್ನು ಮಾಡೋಕ್ಕೆ ಹೋಗಬೇಡಿ. 2 ಕಿಲೋಮೀಟರ್ ದೂರದಲ್ಲಿದೆ ಸರ್. 8 ಕಾಲಲ್ಲಿ ಶಬ್ದ ಬಂತು. ನಾವು ದೇವಸ್ಥಾನದವ ಫಂಕ್ಷನ್ ಮಾಡ್ತಾಯಿದ್ರಲ್ಲ, ಪೂಜೆ ಮಾಡ್ತಾಯಿದ್ರಲ್ಲ, ಪಟಾಕಿ ಹೊಡಿತಾರೆ ಅಂತ ತಿಳ್ಕೊಂಡಿದ್ದು. ಆಮೇಲೆ ಬೆಳಗ್ಗೆ ಎದ್ದಾಗ ನಮಗೆ ಗೊತ್ತಾಯಿದ್ದು ಹಿಂಗೆ ಅಂತ ಇಲ್ಲಿ ಬಂದಷ್ಟೇ. ನಮಗೆ ಬೆಳಗ್ಗೆನೇ ಗೊತ್ತಾಯಿತು. ಏನು ಅಕಸ್ಮಾತ್ ಇಲ್ಲಿಂದ ಏನಾದರೂ ತಗೊಂಡೋಗ್ತಾ ಇರೋದು, ಮಾಡೋ ಅಂಥದ್ದು, ಆ ಥರದ್ದು ಏನಾರು ಮಾರಾಟ ಮಾಡೋಂಥ ನಮಗಿರೋ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲಿ 8:30 ಸಮಯದಲ್ಲಿ ಏನು ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಸಮಯದಲ್ಲಿ ಮಗ ಮತ್ತು ಸೊಸೆ ಅವರು ಅದು ಕಾಂಪೌಂಡ್ ಮತ್ತೆ ಮನೆ ಮಧ್ಯದಲ್ಲ ಒಂದು ಬಾತ್ರೂಮ್ ಪಕ್ಕದಲ್ಲಿ ಒಂದು ಅವ್ರ ಮನೆಯಲ್ಲಿ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು. ಅಲ್ಲಿ ಸ್ವಲ್ಪ ವುಡ್ ಲಾಗ್ಸ್ ಇತ್ತು, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಅಲ್ಲಿರೋ ಏನೋ ಒಂದು ವಸ್ತುವನ್ನು ಈ ಸ್ಫೋಟವನ್ನು ಮಾಡಿದ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಆದರೆ ಇದು ಸ್ಫೋಟ ಏನಿಂದ ಆಗಿದೆ ಅಂತ ನಮ್ಗೆ ಇನ್ನು ನಾವು ಇನ್ನು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್, ಏನು ರೀಜನಲ್ ಫಾರೆನ್ಸಿಕ್ಸ್ ಟೀಮ್ ಅಂತ ಹೇಳ್ತೀವಿ, ಅವ್ರು ಈಗಾಗಲೇ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿರುವ ಸ್ಥಳದಲ್ಲಿ ಇರುವ ಏನಾದ್ರು ಮೆಟಲ್ ಐಟಮ್ಸ್ ಮತ್ತೆ ಇರುವ